ಬದಲಿಸಿ ಒಂದು ಹೊಸ ವಿ ಗ್ರಾಮ್ಜಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ತಂದಿದ್ದಾರೆ. ಮನ್ರೇಗಾ ಕಾರ್ಯಕ್ರಮ ಸುಮಾರು 20 ವರ್ಷಗಳ ಹಿಂದೆ UPA ಸರ್ಕಾರ ಇರುವಂತಹ ಸಂದರ್ಭ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿದ್ದರು. ಆಗ UPA ಚೇರ್ಪರ್ಸನ್ ಶ್ರೀಮತಿ ಸೋನಿಯಾ ಗಾಂಧಿ ಅವರಿದ್ದರು. ಅವರ ಒಂದು ಒತ್ತಾಸೆಯಿಂದ ಗ್ರಾಮೀಣ ಬಡ ಜನರಿಗೆ ವರ್ಷಕ್ಕೆ 100 ದಿವಸ ಕಡ್ಡಾಯವಾಗಿ ಕೆಲಸ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಮಾಡಿದಂತಹ ಕಾರ್ಯಕ್ರಮ. ಇದೊಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಕಾಯ್ದೆ ಕೂಡ. ಇದು ಕಾಯ್ದೆಯನ್ನಾಗಿ ಮಾಡಿದ್ದಾರೆ. ಕಡ್ಡಾಯವಾಗಿ 100 ದಿವಸದ ಕೆಲಸವನ್ನು ಕೊಡಬೇಕು. ಒಂದು ವೇಳೆ ಕೆಲಸ ಕೊಡಲಿಕ್ಕೆ ಆಗದ ಸಂದರ್ಭ 100 ದಿವಸದ ಕೂಲಿ ಕೊಡಬೇಕು ಅವರಿಗೆ ಅನ್ನುವಂಥ ಒಂದು ಉದ್ದೇಶದಿಂದ ಮಾಡಿದಂಥದ್ದು. ಇದು ಗ್ರಾಮೀಣ ಪ್ರದೇಶ ಜನರಿಗೆ ಭಾರತ ದೇಶದಲ್ಲಿ ಬಹಳಷ್ಟು ಉಪಯುಕ್ತವಾಗಿತ್ತು. ಯಾಕೆಂದರೆ ಪ್ರತಿ ಮನೆಯಲ್ಲಿ ಈಗ ಮನೆಯಲ್ಲಿ ವೈಯಕ್ತಿಕ ವಿಚಾರಗಳು ಕೂಡ ಇದರಲ್ಲಿ ಒಳಗೊಂಡಿದ್ದವು. ಮನೆಯಲ್ಲಿ ಅವರ ಮನೆಗೆ ಬಾವಿ ತೋಡುವಂತಹ ಕೆಲಸ ಇದ್ದರೆ ಆ ಬಾವಿ ತೋಡುವಿಕೆಗೆ ಎಲ್ಲರೂ ಸೇರಿಕೊಂಡು ಈ ಮನ್ರೇಗಾದಿಂದ ಅದನ್ನು ತೋಡಿಸುವಂತಹ ಕೆಲಸ ಮಾಡ್ಬೋದಿತ್ತು. ಅವರಿಗೆ ಕೃಷಿ ಗುಂಡಿಗಳನ್ನು, ಅಡಿಕೆ ಸಸಿ ನೆಡುವುದಾದರೆ ಕೃಷಿ ಗುಂಡಿನ ತೆಗೆಯುವುದಾದರೆ ಅದಕ್ಕೂ ಅವರ ಮನೆಯದ್ದು ಸ್ವಂತದ್ದಾದರೂ ಅದಕ್ಕೆ ಕೂಲಿ ಕೊಡುವಂತಹ ಒಂದು ವ್ಯವಸ್ಥೆ ಇತ್ತು. ಇವತ್ತು ದೇಶದಾದ್ಯಂತ ಅನೇಕ ಎಸೆಟ್ಗಳು ಕೂಡ ಕ್ರಿಯೇಟ್ ಆಗಿದ್ದಾವೆ. ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಹೊಸ ಕಟ್ಟಡಗಳು, ಇದೆಲ್ಲ ನರೇಗಾದಿಂದ ಆದಂಥವುಗಳು. ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಕೂಲಿ JCB ಅಥವಾ ಇತರ ಯಾವುದೇ ಮೆಷಿನರಿಗಳನ್ನು ಯೂಸ್ ಮಾಡದೆ ಕೂಲಿ ಮುಖಾಂತರ ವೈಯಕ್ತಿಕವಾಗಿ ಜನರ ಒಂದು ಶ್ರಮದಿಂದ ಮಾಡಿದಂಥ ಅನೇಕ ಅಸೆಟ್ಗಳು ಕೂಡ ಇವತ್ತು ಪಂಚಾಯತ್ನಲ್ಲಿ ಕ್ರಿಯೇಟ್ ಆಗಿದ್ದಾವೆ. ಆದ್ದರಿಂದ ಇದು ಜನರಿಗೆ ಬಹಳಷ್ಟು ಒಂದು ಉಪಯುಕ್ತವಾಗಿತ್ತು. ಇದರಿಂದ ಕೋಟ್ಯಾಂತರ ಕೂಲಿ ಜನ ಕೆಲಸ ಸೃಷ್ಟಿಯಾಗಿತ್ತು. ಬಹಳಷ್ಟು ಜನರು ಇದರ ಪ್ರಯೋಜನವನ್ನ ಪಡೆದಿದ್ದಾರೆ. ಇದರ ಒಂದು ಸಂಪೂರ್ಣ ಹತೋಟಿ ಗ್ರಾಮ ಪಂಚಾಯತ್ನ ಸದಸ್ಯರಿಗೆ, ಅಂದರೆ ಗ್ರಾಮ ಪಂಚಾಯತ್ಗೆ ಇದರ ಸಂಪೂರ್ಣ ಹತೋಟಿ. 90% ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್, 10% ರಾಜ್ಯ ಸರ್ಕಾರದ ಕಾಂಟ್ರಿಬ್ಯೂಷನ್. ಆ ಲೆಕ್ಕದಲ್ಲಿ ಈ ಕೆಲಸಗಳು ಸಾಗ್ತಾ ಇದ್ವು. ಇವತ್ತು ಇದರ ಸ್ವರೂಪವನ್ನು ಬದಲಾವಣೆ ಮಾಡಿದ್ದಾರೆ ಮತ್ತು ಮಹಾತ್ಮ ಗಾಂಧಿ ಅವರ ಹೆಸರನ್ನು ಕೂಡ ಇವರು ಅದರಿಂದ ತೆಗೆದು VB ಗ್ರಾಮ್ಜಿ ಅನ್ನುವಂತ ಒಂದು ಹೊಸ ಹೆಸರನ್ನು ಇಟ್ಟಿದ್ದಾರೆ. ಒಂದು ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದಂಥದ್ದೇ ಬಹಳ ದೊಡ್ಡ ಪ್ರಮಾದ ಅಂತ ನಾವು ಭಾವಿಸ್ತೇವೆ. ಯಾಕೆಂದ್ರೆ ಈ ದೇಶಕ್ಕೋಸ್ಕರ ಒಂದು ತೊಟ್ಟು ರಕ್ತವನ್ನು ನೆಲಕ್ಕೆ ಬೀಳಿಸದೆ ಅಹಿಂಸಾತ್ಮಕವಾಗಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಮತ್ತು ದೇಶದ ಮಹಾತ್ಮ ಅಂತ ಕರೆಯಲ್ಪಟ್ಟವರು. ಎಲ್ಲರೂ ನಮ್ಮ ದೇಶ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಕೂಡ ಮಹಾತ್ಮ ಗಾಂಧೀಜಿಯವರಿಗೆ ಇರುವಂತಹ ಗೌರವ ಇನ್ನೊಬ್ಬರಿಗೆ ಇಲ್ಲ. ಅಂತ ಅವರ ಒಂದು ಹೆಸರಿನ ಕಾರ್ಯಕ್ರಮವನ್ನು ಬದಲಾವಣೆ ಮಾಡಿದ್ದು, ಅವರ ಹೆಸರನ್ನು ಬದಲಾವಣೆ ಮಾಡಿದ್ದು ಒಂದು ದೊಡ್ಡ ಪ್ರಮಾದ. ಮತ್ತು ಅದರ ಸ್ವರೂಪವನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಏನಾಗಿದೆ ಅಂತ ಹೇಳಿದ್ರೆ, ಹಿಂದೆ ಗ್ರಾಮ ಪಂಚಾಯತ್ನವರಿಗಿದ್ದಂತಹ ಅಧಿಕಾರ ಇವತ್ತಿಲ್ಲ. ಇವತ್ತು ಅದರ ಹತೋಟಿ ಸಂಪೂರ್ಣ ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ಸಿಲೆಕ್ಟಿವ್ ಆಗಿ ಯಾವ ಗ್ರಾಮ ಪಂಚಾಯತ್ ಅನ್ನು ಹೆಸರಿಸ್ತದೆ ಆ ಗ್ರಾಮ ಪಂಚಾಯತ್ಗೆ ಮಾತ್ರ ಈ ಅವರ ಗ್ರಾಮ್ಜಿಯ ಕಾರ್ಯಕ್ರಮ ಅನುಷ್ಠಾನ ಆಗ್ತದೆ. ಮತ್ತು ಯಾವ ಕೆಲಸ ಮಾಡಬೇಕು ಅನ್ನುವಂತ ಮತ್ತು ಅದಕ್ಕೆ ಕೊಡುವಂತ ಏನು ಇದು ಡೆಫಿನೇಷನ್ ಇದೆ ಅದು ಕೂಡ ಕೇಂದ್ರ ಸರ್ಕಾರದ ಹತೋಟಿಯಲ್ಲೇ ಇರ್ತದೆ. ಗ್ರಾಮ ಪಂಚಾಯತ್ಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ಯಾವುದೇ ಹತೋಟಿ ಅದರ ಮೇಲೆ ಇಲ್ಲ. ಎರಡನೇದಾಗಿ ಸರ್ಕಾರ ಕೊಡಬೇಕಾಗಿದ್ದಂತ 10% ರಾಜ್ಯ ಸರ್ಕಾರ ಅದನ್ನು 40%ಗೆ ಏರಿಸಿದ್ದಾರೆ. ಈಗ ಫೆಡರಲ್ ಸಿಸ್ಟಮ್ ಆಫ್ ಗವರ್ಮೆಂಟ್ ನಲ್ಲಿ ಯಾವುದೇ ಇಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಇದರಲ್ಲಿ ಆಗುವಂತಹ ಕಾರ್ಯಕ್ರಮಗಳು ಕನ್ಸಲ್ಟೇಷನ್ ಮಾಡಿಕೊಂಡು, ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಕೇಳಿಕೊಂಡು ಅದರೊಂದಿಗೆ ಚರ್ಚೆಯನ್ನ ಮಾಡಿಕೊಂಡು ಅನುಷ್ಠಾನ ಮಾಡುವಂತದ್ದು ಒಂದು ರೀತಿ. ಸಂಪೂರ್ಣ ಕೇಂದ್ರ ಸರ್ಕಾರದಾದ್ರೆ ಅವರದಲ್ಲಿ ಯಾರನ್ನು ಕೇಳುವಂತದ್ದಿಲ್ಲ. ಇವತ್ತು 10% ಅನ್ನು 40%ಗೆ ಏರಿಸಿದ್ದಾರೆ. ಚರ್ಚೆ ಇಲ್ಲ. ಮತ್ತೆ ರಾಜ್ಯ ಸರ್ಕಾರದ ಆರ್ಥಿಕತೆಗೆ ಹೊಡೆತ ಬಿದ್ದಿದೆ. ಒಂದನೇದಾಗಿ GST ಇಂದ ಬರುವಂತ ಏನು ನಮ್ಮ ಗ್ರಾಂಟ್ ಇದೆ ಅದು ಕಾನೂನು ಪ್ರಕಾರ ಎಷ್ಟುವರೆಗೆ ಬರಬೇಕಿತ್ತು ಅಲ್ಲಿಂದ ನಿಂತು ಹೋಗಿದೆ.
ಒಂದು ಕಡೆಯಿಂದ ಅದು ನಿಂತು ಹೋಗಿದೆ. ಎರಡನೇದಾಗಿ ರಾಜ್ಯಕ್ಕೆ ಬರಬೇಕಾದಂತ ಪಾಲು ಕೂಡ ಸರಿಯಾಗಿ ಬರ್ತಾ ಇಲ್ಲ. ರಾಜ್ಯ ಸರ್ಕಾರ ಈ ರೀತಿ ಕೆಲಸ ಮಾಡುವಾಗ ನಾವು ಅದನ್ನ ರಾಜ್ಯ ಸರ್ಕಾರದನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಆಗಿತ್ತು. ಅದನ್ನು ಕೂಡ ಮಾಡಲಿಲ್ಲ. ಇವತ್ತು ಇನ್ನೊಂದು ದೊಡ್ಡ ದುರಂತ ಏನು ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮ ಇವತ್ತು ಬಹುಶಃ ಎಲ್ಲಾ ಜಿಲ್ಲೆಗಳಿಗೆ, ಈ ದೇಶದ ಎಲ್ಲಾ ಜಿಲ್ಲೆಗಳಲ್ಲಿ ಅನುಷ್ಠಾನ ಆಗ್ತದೆ ಅನ್ನುವಂಥದ್ದನ್ನ ಹೇಳಿಕೆ ಆಗಲಿಲ್ಲ. ಯಾಕಂದ್ರೆ ಅದರ ರೂಪುರೇಷೆಗಳು ಹಾಗೆ ಇವೆ. ನಾನು ಅದರ ಬಗ್ಗೆ 100% ಸ್ಟಡಿ ಮಾಡಲಿಲ್ಲ. ಮುಂದೆ ಅದರ ಬಗ್ಗೆ ಐವನ್ ಅಥವಾ ಜೆ ಲೋಬನ್ ಅವರು ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಆ ಸ್ವರೂಪ ನಮ್ಮ ಹೆಚ್ಚಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಕೂಡ ಅದರ ಅನುಷ್ಠಾನ ಅಸಂಭವ ಅನ್ನುವಂತ ಪರಿಸ್ಥಿತಿಯಲ್ಲಿ ಇದೆ. ಆದ್ರಿಂದ ಇದರಿಂದಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಗ್ರಾಮೀಣ ಪ್ರದೇಶದ ಹಕ್ಕನ್ನು ಕಸಿದುಕೊಂಡಾಗೆ ಆಗ್ತದೆ. ಅವರು ಒಂದು ಕಡೆ ಹೇಳ್ತಾರೆ, ನಾವು 100 ದಿವಸದ ಕೆಲಸವನ್ನು 125 ದಿವಸಕ್ಕೆ ಏರಿಸಿದ್ದೇವೆ ಅಂತ. ಆದ್ರೆ ಆ ಅನುಷ್ಠಾನ ಮಾಡುವಂತ ಏಜೆನ್ಸಿ ಅಂದ್ರೆ ಪಂಚಾಯತ್, ಅದಕ್ಕೆ ಅಧಿಕಾರ ಇಲ್ಲದ್ರೆ, ಎಲ್ಲಾ ಪಂಚಾಯತ್ಗಳಿಗೆ ಕೂಡ ಮಾಡಲೇಬೇಕು ಅನ್ನುವಂತ ಕಡ್ಡಾಯ ಕೂಡ ಇಲ್ಲದಿದ್ರೆ, ಇದೊಂದು ಕಾಯ್ದೆಯಾಗಿ ಇಲ್ಲದಿದ್ರೆ ಇದನ್ನ ಅನುಷ್ಠಾನ ಮಾಡುವಂಥದ್ದು ಖಂಡಿತ ಎಲ್ಲಾ ಗ್ರಾಮಗಳಿಗೆ ಇದು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕೇಂದ್ರ ಸರ್ಕಾರದ ಹತೋಟಿಯಲ್ಲಿರುವಾಗ ಸಿಲೆಕ್ಟಿವ್ ಆಗಿ ಅವರು ಮಾಡ್ಬೋದು ಅದನ್ನು. ಅಂದ್ರೆ ರಾಜಕೀಯ ಬರ್ಬೋದು. ಇವತ್ತು ಒಂದು ಪಂಚಾಯತ್ ಕಾಂಗ್ರೆಸ್ ನಲ್ಲಿದ್ರೆ ಒಂದು 4 ಪಂಚಾಯತ್ ಬಿಜೆಪಿ ಇದೆ, ಒಂದು 4 ಪಂಚಾಯತ್ ಕಾಂಗ್ರೆಸ್ ಇದೆ. ಆ 4 ಅದರಲ್ಲಿ 3 ಬಿಜೆಪಿ ತಗೊಂಡು 1 ಕಾಂಗ್ರೆಸ್ ತಗೊಳ್ಬಹುದು. ಸಿಲೆಕ್ಟಿವ್. ಇಂತಹ ತಾರತಮ್ಯ ಆಗ್ಲಿಕ್ಕೆ ಕೂಡ ಅವಕಾಶ ಇದೆ. ಆದ್ರಿಂದ ಇದನ್ನು ನಾವು ಕಾಂಗ್ರೆಸ್ ಸರ್ಕಾರ ಇದನ್ನು ಸ್ಪಷ್ಟವಾಗಿ ಇದನ್ನು ಧಿಕ್ಕರಿಸದೆ. ಆದ್ದರಿಂದ ನಮ್ಮ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಕೂಡ ಪಾರ್ಲಿಮೆಂಟ್ ನಲ್ಲಿ ಬಹಳಷ್ಟು ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಮತ್ತು ಸ್ಪಷ್ಟವಾಗಿ ವಿರೋಧಿಸಿದ್ದಾರೆ. ಈ ಕಾನೂನು ಇದೊಂದು ಕರಾಳ ಕಾರ್ಯಕ್ರಮ. ಇದನ್ನು ಯಾವುದೇ ರೀತಿಯಲ್ಲಿ ಕೂಡ ಇದನ್ನು ಅನುಷ್ಠಾನ ನಾವು ಮಾಡಲಿಕ್ಕೆ ಅವಕಾಶ ಕೊಡಬಾರದು ಅನ್ನುವಂತ ಡಿಮಾಂಡ್ ಒಂದು ಕಡೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರಗಳು, ಕರ್ನಾಟಕ ರಾಜ್ಯ ಸರ್ಕಾರ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಿದ್ರೆ, ಇದರ ಬಗ್ಗೆ ಒಂದು 10-12 ದಿವಸಗಳ ಅಧಿವೇಶನವನ್ನೇ ಕರೆದು, ವಿಶೇಷ ಅಧಿವೇಶನ, ಅದರಲ್ಲಿ ಚರ್ಚೆ ಆಯಿತು. ಅದರಲ್ಲಿ ರೆಸೊಲ್ಯೂಷನ್ ಮಾಡಿದ್ದಾರೆ, ಯಾವುದೇ ರೀತಿಯಲ್ಲಿ ಕೂಡ ನರೇಗಾವನ್ನು ನಾವು ಬಿಟ್ಟುಕೊಡುವುದಿಲ್ಲ, ನರೇಗಾನೇ ನಮಗೆ ಬೇಕು, ಜಿ ರಾಮ್ಜಿ ಯನ್ನ ನಾವು ಅನುಷ್ಠಾನ ಮಾಡೋ ಪ್ರಶ್ನೆ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ರೆಸೊಲ್ಯೂಷನ್ ಮಾಡಿದೆ. ಅನೇಕ ಚರ್ಚೆಗಳಾಗಿವೆ. ವಿರೋಧ ಪಕ್ಷದವರು ಅವರು ಚರ್ಚೆ ಮಾಡಿದ್ದಾರೆ, ನಮ್ಮ ನಿಲುವನ್ನು ನಾವು ಸ್ಪಷ್ಟಪಡಿಸಿದ್ದೇವೆ. ಆದ್ದರಿಂದ ಈ ಕಾರ್ಯಕ್ರಮ ಏನಿದೆ ಇದನ್ನು ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಬೇಕು. ಯಾವುದೇ ರೀತಿಯಲ್ಲಿ ಕೂಡ ಇದು ಜನವಿರೋಧಿ ಒಂದು ಕಾಯ್ದೆ ಆಗಿದೆ. ಆದ್ದರಿಂದ ಈ ಒಂದು ಕಾಯ್ದೆಯಿಂದ ಆಗುವಂತಹ ಅನಾಹುತವನ್ನು ತಪ್ಪಿಸಬೇಕು, ಇದನ್ನು ವಾಪಸ್ ಪಡಿಬೇಕು. ಮಹಾತ್ಮ ಗಾಂಧಿಯ ಹೆಸರಿನ ನರೇಗಾ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಹೋರಾಟ. ಇದಕ್ಕೆ ಪೂರಕವಾಗಿ ನಾವು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಕಿಲೋಮೀಟರ್ನಷ್ಟು ಪಾದಯಾತ್ರೆಯನ್ನ ಮಾಡಬೇಕು ಅನ್ನುವಂತ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನಾವು ಸ್ವಲ್ಪ ಮುಂದೆ ಹೋಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ನಮ್ಮೆಲ್ಲರ ನಾಯಕರುಗಳ ಒಂದು ಮಾತುಕತೆ ಮಾಡಿಕೊಂಡು ನಾವೊಂದು ಇಡೀ ಜಿಲ್ಲೆಯಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡಬೇಕು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅನ್ನುವಂತ ಒಂದು ತೀರ್ಮಾನವನ್ನ ನಾವೆಲ್ಲ ಮಾಡಿದ್ದೇವೆ. ಈ ಪಾದಯಾತ್ರೆ ನಮ್ಮ ಮಡಿಕೇರಿ ಬಾರ್ಡರ್ ವಿಧಾನಸಭಾ ಕ್ಷೇತ್ರ ಸುಳ್ಯ, ಅಲ್ಲಿಂದ ಉಡುಪಿ ಬಾರ್ಡರ್ ಮುಲ್ಕಿ, ಅಲ್ಲಿವರೆಗೆ ಸುಮಾರು 100 ಕಿಲೋಮೀಟರ್ನಷ್ಟು ಪಾದಯಾತ್ರೆಯನ್ನು ನಾವು 4 ದಿವಸದಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲನೇ ದಿವಸ ಸುಳ್ಯದ ಗಾಂಧಿನಗರದಿಂದ ಪ್ರಾರಂಭ ಆಗ್ತದೆ. ಅಲ್ಲಿಂದ ನಾವು ಪ್ರಾರಂಭ ಮಾಡಿ ಜಾಲಸೂರು, ಕನಕಮಜಲು, ಕಾವು, ಅಲ್ಲಿ ಕೆಲವು ಕಡೆ ಊಟ, ಟೀ ಬ್ರೇಕ್ ಎಲ್ಲ ಮಾಡಿಕೊಂಡು ಕುಂಬ್ರಾ ಜಂಕ್ಷನ್ ನಲ್ಲಿ ನಾವು ಸ್ಟಾಪ್ ಮಾಡ್ತೇವೆ. ಕುಂಬ್ರಾ ಜಂಕ್ಷನ್ ನಲ್ಲಿ ಪ್ರಥಮ ದಿನ. ಮರು ದಿವಸ ಕುಂಬ್ರದಿಂದ ಪ್ರಾರಂಭ ಆಗಿ ಮಾಣಿವರೆಗೆ, 2ನೇ ದಿವಸ ಮಾಣಿವರೆಗೆ ಪಾದಯಾತ್ರೆ ನಡೀತದೆ. 3ನೇ ದಿವಸ ಕಲ್ಲಡ್ಕದಿಂದ ಪರಂಗಿಪೇಟೆವರೆಗೆ ಮತ್ತು ಕೊನೆಯ ದಿವಸ ಬಳ್ಳಾಲ್ಬಾಗ್ನಿಂದ ಮುಲ್ಕಿವರೆಗೆ ಸುಮಾರು 99.9 ಅಂದ್ರೆ ಸುಮಾರು 100 ಕಿಲೋಮೀಟರ್ನಷ್ಟು ನಮ್ಮ ಪಾದಯಾತ್ರೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ.
ಈ ಪಾದಯಾತ್ರೆಗೋಸ್ಕರ ನಾವು ಅನೇಕ ಇದನ್ನು ತಯಾರಿಗಳನ್ನು ಪೂರ್ವಭಾವಿ ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಕೂಡ ಎಲ್ಲ ಶಾಸಕರು ಮತ್ತು ನಮ್ಮ ಸ್ಪರ್ಧಿಸಿದ ಅಭ್ಯರ್ಥಿಗಳು ಎಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಎಲ್ಲ ಘಟಕಗಳು ನಮ್ಮ ಇದರ ಬಗ್ಗೆ ನಾವು ನಮ್ಮ ಪಕ್ಷದಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಉದ್ಘಾಟನೆ ಮತ್ತು ಪ್ರತಿ ದಿವಸ ಸಾಯಂಕಾಲ ನಾವು ಒಂದು ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ನಾವು ಎಲ್ಲಿ ನಮ್ಮ ಪಾದಯಾತ್ರೆ ಮುಗಿತದೆ ಅಲ್ಲಿ ಒಂದು ಕಾರ್ಯಕ್ರಮ ಇರ್ತದೆ. ಅಲ್ಲಿ ನಾವು ಒಟ್ಟಾರೆಯಾಗಿ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು, ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು, ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು, ರೆವಿನ್ಯೂ ಮಿನಿಸ್ಟರ್ ಸಚಿವರಾದ ಸನ್ಮಾನ್ಯ ಕೃಷ್ಣ ಬೈರೇಗೌಡರು, ಮಾಜಿ ಸಂಸದರು, ಮಾಜಿ ವಿಧಾನ ಪರಿಷತ್ನ ಸ್ಪೀಕರ್ ಆದ ಬಿ ಆರ್ ಶಂಕರ್ ಅವರು, ನಮ್ಮ ವಕ್ತಾರರಾದ ರಮೇಶ್ ಬಾಬರ್ ಅವರು, ಇಷ್ಟು ಜನರನ್ನ ನಾವು ಕೇಳಿಕೊಂಡಿದ್ದೇವೆ. ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ. ಯಾವ ದಿವಸ ಯಾರು ಬರ್ತಾರೆ ಅನ್ನೋದನ್ನು ನಾವು ಮುಂದೆ ಹೇಳ್ತೇವೆ. ಈ ನಾಯಕರುಗಳೆಲ್ಲ ಇದರಲ್ಲಿ ಭಾಗವಹಿಸ್ತಾರೆ. ಕೆಲವರು ಸ್ವಲ್ಪ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಮತ್ತು ಕಾರ್ಯಕ್ರಮದಲ್ಲಿ ಕೂಡ ಸಮಾರಂಭದಲ್ಲಿ ಕೂಡ ಭಾಗವಹಿಸ್ತಾರೆ. ಇಂಥ ಒಂದು ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ರಾಜ್ಯದಲ್ಲಿ ಹಿಂದೆ ಕೂಡ ಅನೇಕ ಪಾದಯಾತ್ರೆಗಳನ್ನ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯನವರು ಮತ್ತು ಇಲ್ಲಿ ಜಿ ಪರಮೇಶ್ವರ್ ಅವರು ಎಲ್ಲ ನಾವು ಕೂಡ ಹಮ್ಮಿಕೊಂಡಿದ್ದೆವು. ಯಶಸ್ವಿಯಾಗಿ ಆಗಿದೆ. ಈ ಕಾರ್ಯಕ್ರಮ ಕೂಡ ಬಹಳಷ್ಟು ಯಶಸ್ವಿ ಆಗ್ತದೆ ಅನ್ನುವಂತ ನಮ್ಗೆ ಧೈರ್ಯ ಇದೆ. ನಮ್ದು ತಮ್ಮಲ್ಲಿ ಒಂದು ಪೂರಕವಾದ ನಮ್ಮ ವಿನಂತಿ, ನಮ್ಗೆ ಸ್ವಲ್ಪ ನೀವು ಸಹಕಾರ ಕೊಡಬೇಕು, ಪ್ರಚಾರ ಪಡಿಸಬೇಕು. ಯಾಕಂದ್ರೆ ಒಂದು ಕರಾಳ ಕಾಯ್ದೆ ಇವತ್ತು ಜನವಿರೋಧಿ, ಬಡ ಜನರ ವಿರೋಧಿ ಒಂದು ಕಾರ್ಯಕ್ರಮ, ಅದರಕ್ಕೆ ನಾವು ಹೋರಾಟ ಮಾಡ್ತಿರುವಂತಹ ಸಂದರ್ಭ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಂದ ನಮಗೆ ಸಂಪೂರ್ಣ ಬೆಂಬಲ ಬೇಕು ಅಂತೇಳಿ ನಾನು ಹೃತ್ಪೂರ್ವಕವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವಂತದ್ದು. 9ನೇ ತಾರೀಕು ಪ್ರಾರಂಭ, 9, 10, 11, 12 4 ಡೇಸ್. 9, 10, 11, 12 ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿವಸ ಈ ಕಾರ್ಯಕ್ರಮ ನಡೀತದೆ. ಹೌದು ಹೌದು ಹೇಳಿದೆ. ಪ್ರತಿದಿನ ಕೊನೆಯ ನಮ್ಮ ಪಾದಯಾತ್ರೆಯಲ್ಲಿ ನಿಲ್ತದೆ, ಅಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ಈ ನಾಯಕರುಗಳ ಹೆಸರು ನಾನು ಹೇಳಿದೆ, ಅದರಲ್ಲಿ ಭಾಗವಹಿಸ್ತಾರೆ. ಬೆಳಿಗ್ಗೆ ಶೆಡ್ಯೂಲ್ ಪ್ರಕಾರ 8 ಗಂಟೆಯಿಂದ 8:30 ಗಂಟೆವರೆಗೆ ಒಂದು ಬ್ರೇಕ್ಫಾಸ್ಟ್ ಇಟ್ಕೊಂಡಿದ್ದೇವೆ. 8:30ಯಿಂದ ಪ್ರಾರಂಭ ಮಾಡ್ತೇವೆ. ಸುಮಾರು 6 ಗಂಟೆಗೆ ಮಧ್ಯಾಹ್ನ ಒಂದು 2 ಗಂಟೆ ನಾವು ರೆಸ್ಟ್ ಕೊಡ್ತೇವೆ. ಸುಮಾರು ಸಾಯಂಕಾಲ 6 ಗಂಟೆಗೆ ನಾವು ಮುಗಿಸ್ಬೇಕು ಅನ್ನುವಂತ ನಮ್ಮ ಉದ್ದೇಶ ಇದೆ. ಇದು ಕೆಲವು ದಿವಸ, ಒಂದು ದಿವಸ ಬಹಳ ಕಮ್ಮಿ ಇದೆ, 25 ಕಿಲೋಮೀಟರ್, ಒಂದು ದಿವಸ ಸ್ವಲ್ಪ ಕಡಿಮೆ, ಅದು 25, 26 ಆ ತರ ಆಗಿ 100 ಕಿಲೋಮೀಟರ್ನ ಒಂದು ಕಾರ್ಯಕ್ರಮ. ಬೆಳಿಗ್ಗೆ 8ರಿಂದ 8:30ಗೆ ನಾವು ಪ್ರಾರಂಭ ಮಾಡ್ತೇವೆ. 8:30ಯಿಂದ ಸುಮಾರು 5:30, 6 ಗಂಟೆವರೆಗೆ ಈ ಒಂದು ಪಾದಯಾತ್ರೆ ನಡೀತದೆ. ನರೇಗಾದ ಬಗ್ಗೆ ಕೇಳುವುದಾದ್ರೆ, ನೀವು ನರೇಗಾ ಅದರ ಹೆಸರು ಚೇಂಜ್ ಮಾಡಿದ್ದೀರಿ ಅಂತ ಹೇಳುವ ಕಾರಣಕ್ಕೆ ವಿರೋಧ ಮಾಡ್ತಿದ್ದೀರಿ ಅಂತ ಹೇಳುವ ಒಂದು ವಿಚಾರದ ಬಗ್ಗೆ ಬಿಜೆಪಿ ಅವರ ಹೇಳಿಕೆ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಅವರು ಯಾಕೆ ವಿರೋಧ ಮಾಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಹಣ ಇಲ್ಲ, ಇಷ್ಟರವರೆಗೆ 100% ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ರು, ಈಗ 40 ಮತ್ತು 60 ಅದನ್ನು ಮಾಡ್ತಾ ಇದ್ದಾರೆ. ಅದು ಮೆಟೀರಿಯಲ್ ಕಾಸ್ಟ್ ಬೇರೆ ಇತ್ತು. ಅದು ವೇತನ ಅಂತ ಹೇಳಿ ನರೇಗಾದಿಂದ 100% ಕೊಟ್ಟಾಗ ಈಗ 40% ರಾಜ್ಯ ಸರ್ಕಾರ ಕೊಡ್ಬೇಕು ಅಂತ ಹೇಳುವ ವಿಚಾರವನ್ನು ಅವರಲ್ಲಿ ಹಣ ಇಲ್ಲ, ಅದಕ್ಕಾಗಿ ಅವರು ವಿರೋಧ ಮಾಡ್ತಾರೆ. ಈ ರೀತಿಯಾಗಿ ಜನರ ದಾರಿ ತಪ್ಪಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಏನ್ ಹೇಳ್ತಾರೆ? ಈಗ ಹಣ ಇಲ್ಲ ಅನ್ನೋದು ನಾವು ಸಹ ಹೇಳ್ತೇವೆ, ಅವರಲ್ಲಿಯೂ ಹಣ ಇಲ್ಲ. ಅದಕ್ಕೋಸ್ಕರ ನಮ್ಮ GST ದುಡ್ಡು ಅವ್ರು ಕೊಡುದಿಲ್ಲ, ನಮ್ಮ ಕೇಂದ್ರದಿಂದ ಬರಬೇಕಾದಂತ ಪಾಲು ಕೊಡುದಿಲ್ಲ. 4.71% ಕೊಡ್ಬೇಕಾದನ್ನ ಕಳೆದ ಸಲ 3 ಚಿಲ್ಲರೆ ಕೊಟ್ಟರು, ಈ ಸಲ 4.17 ಮಾಡಿದ್ದಾರೆ. 3 ವರ್ಷಕ್ಕೆ ಹಿಂದೆ ಎಷ್ಟು ಕೊಡ್ತಾ ಇದ್ರು ಅದಕ್ಕಿಂತ ಈಗ ಕಮ್ಮಿ ಕೊಡ್ತಾ ಇದ್ದಾರೆ. 3 ವರ್ಷದ ಹಿಂದಿನ ಬಜೆಟ್ ಎಷ್ಟು ಲಕ್ಷ ಕೋಟಿ ಇತ್ತು, ಇವತ್ತಿನ ಬಜೆಟ್ ಎಷ್ಟು ಲಕ್ಷ ಕೋಟಿ ಇದೆ? ಹಾಗಾದ್ರೆ ಕೇಂದ್ರ ಸರ್ಕಾರ ನಮಗೆ ಕೊಡುವ ದುಡ್ಡನ್ನು ಪ್ರತಿ ವರ್ಷ ಬಜೆಟ್ ಜಾಸ್ತಿ ಆಗ್ತಾ ಹೋಗ್ತದೆ, ಕೇಂದ್ರ ಸರ್ಕಾರ ಕಡಿತ ಮಾಡ್ತಾ ಹೋಗ್ತದೆ. ಅದು ಯಾಕೆ ಮಾಡ್ತಾರೆ? ಅವರ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಅವರು. ನಮ್ಮ ಹತ್ರ ಬೇಕಾದಷ್ಟು ಯಾವುದೇ ಸಮಸ್ಯೆ ಇಲ್ಲ, ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದ ಏನು ಅಂತ ಹೇಳಿದ್ರೆ, ನೀವು ಹೇಳಿದಾಗೆ 90% 10% ಇತ್ತು. 90% 10% ಇತ್ತು. ಮೆಟೀರಿಯಲ್ ನಲ್ಲಿ ಅದು 70-30 ಇತ್ತು, ಲೇಬರ್ ಅಲ್ಲಿ 90-10. ಇವತ್ತು
10 ತೆಗೆದು ಸೀದಾ ಇವರು ಒಂದು ಕಡೆಯಿಂದ ಆರ್ಥಿಕವಾಗಿ ಸರ್ಕಾರದ ದುಡ್ಡು 100 ರೂಪಾಯಿ ಹೋದ್ರೆ ನಮಗೆ ಬರುವಂತದ್ದು 12 ರೂಪಾಯಿ. ಈ 12 ರೂಪಾಯಿ ರಾಜ್ಯ ಸರ್ಕಾರ ನಡಿಬೇಕು, ಎಲ್ಲ ನಡಿಬೇಕು. 78 ರೂಪಾಯಿ ಕೇಂದ್ರ ಸರ್ಕಾರದ ಬಳಿ ಉಳಿತದೆ, ಬೇರೆ ರಾಜ್ಯಗಳಿಗೆ ಹೋಗ್ತದೆ. ಅದು ಅನ್ಡೆವಲಪ್ಡ್ ಸ್ಟೇಟ್ಸ್ ಗಳಿಗೆ ಕೊಡ್ಬೇಕು ಅನ್ನೋದು ನಮ್ಮ ಫೆಡರಲ್ ಸಿಸ್ಟಮ್ ಅಲ್ಲಿ ಇದೆ, ಕೊಡ್ಲಿ. ಆದ್ರೆ ನಮ್ಮ ಪಾಲು ಅಷ್ಟೇಯಾ? ಕೊಡುವುದನ್ನಾದ್ರೂ ಕೊಡ್ಬೇಕಲ್ಲ, ಅದು ಕೊಡ್ತಾ ಇಲ್ಲ. GST ಇಂದ ಎಷ್ಟು 9,000 ಕೋಟಿ ರೂಪಾಯಿ ನಮ್ಗೆ ಈಗ ಅದು GST ಮುಗಿದ ನಂತರ ಅಷ್ಟರವರೆಗೆ ಪಾಲು ಕೊಡ್ತಾ ಇದ್ರು, ಒಂದು ಶೇರ್ ಇತ್ತು. ಈಗ ಶೇರ್ ಕೂಡ ಇಲ್ಲ. ಸೆಸ್ ಅಲ್ಲಿ ನಮ್ಗೆ 1 ರೂಪಾಯಿ ಬರುವುದಿಲ್ಲ. ಸೆಸ್ ಏನು ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡ್ತದೆ ಅದು 100% ಅವರಿಗೆ, ಅದ್ರಲ್ಲಿ ಏನು ನಮ್ಗೆ ಶೇರ್ ಇಲ್ಲ. ಇಷ್ಟು ದುಡ್ಡು ಅಲ್ಲಿ ಹೋಗುವಾಗ ನಮ್ಮಲ್ಲಿ ದುಡ್ಡಿಲ್ಲ ಅಂತ ಇವ್ರು ದುಡ್ಡು ಕೊಟ್ರೆ ಅಲ್ವಾ? ಈಗ ಎಲ್ಲಾ ದುಡ್ಡನ್ನು ಸರ್ಕಾರ, ಕೇಂದ್ರ ಸರ್ಕಾರ ಕೊಂಡೋದ್ರೆ ಇಲ್ಲಿ ದುಡ್ಡು ಎಲ್ಲಿರ್ತದೆ? ಇದ್ದ ದುಡ್ಡಲ್ಲಿ 12% ನಲ್ಲಿ ನಾವು ಮ್ಯಾನೇಜ್ ಮಾಡಬೇಕು, ಸ್ಯಾಲರಿ ಕೊಡಬೇಕು, ಡೆವಲಪ್ಮೆಂಟ್ ಆಗಬೇಕು, ಗ್ಯಾರಂಟಿ ಕೊಡಬೇಕು ಜನರಿಗೆ. ನಮ್ ಗ್ಯಾರಂಟಿ ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಜನರ ದುಡ್ಡು ನಮ್ಗೆ ಏನು ಬಂದಿದೆ, ಜನರಿಗೆ ಜನರ ಪಾಲು ಸಿಗಬೇಕು. ಸಮಪಾಲು ಸಮಬಾಳು ಅನ್ನುವಂಥದ್ದು ಕೇವಲ ಶ್ರೀಮಂತರಿಗೆ ಮಾತ್ರ ಅಲ್ಲ, ಬಡವ ಕೂಡ ಈ ದುಡ್ಡಿನ ಒಂದು ಫಲವನ್ನು ತಿನ್ಬೇಕು. ಸಿದ್ದರಾಮಯ್ಯನವರು